टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಯುವಕರುಗಳು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಳ್ಳಾರಿಯಲ್ಲಿ ನೋಡಿ 30 ವರ್ಷದ ಯುವಕ ಗವಿಸಿದ್ದ ಅನ್ನುವರು ಸಾವನ್ನಪ್ಪಿದ್ದಾರೆ. ಸಣಾಪುರ ಗ್ರಾಮದ 30 ವರ್ಷದ ಗವಿಸಿದ್ದ, ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದ ಗವಿಸಿದ್ದ ಬಲಿಯಾಗಿದ್ದಾರೆ. 5 ದಿನಗಳ ಹಿಂದೆ ಗವಿಸಿದ್ದನಿಗೆ ಹೃದಯಾಘಾತ ಆಗಿತ್ತು. ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಗವಿಸಿದ್ದ. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಗವಿಸಿದ್ದ. ಇವತ್ತು ಆಸ್ಪತ್ರೆಯಲ್ಲಿ ಯುವಕ ಗವಿಸಿದ್ದ ಮೃತಪಟ್ಟಿದ್ದಾರೆ. ಹೃದಯದ ಬಗ್ಗೆ ಬಹಳ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸಣ್ಣ ಪುಟ್ಟ ಏನಾದರೂ ಲಕ್ಷಣಗಳು ಕಂಡು ಬಂದರೂ ಕೂಡ ಕೂಡಲೇ ಆಸ್ಪತ್ರೆಗೆ ಹೋಗಬೇಕು. ಏನಾಗಿದೆ ಎತ್ತ ಅನ್ನುವಂಥನ್ನ ಪರೀಕ್ಷಿಸಿಕೊಳ್ಳಿ. ಯಾಕಂದರೆ ನೋಡಿ, ಈ ವ್ಯಕ್ತಿಗೆ ಗೊತ್ತಾಗಿದೆ, ಹಾಸ್ಪಿಟಲಿಗೆ ಹೋಗಿದ್ದಾನೆ, ಪರೀಕ್ಷೆ ಮಾಡಿಸ್ಕೊಂಡಿದ್ದಾರೆ, ಆ ನಂತರದಲ್ಲಿ ಮೃತಪಟ್ಟಿರೋದು. ಹಾಗಾಗಿ ಭಾಳ ಹುಷಾರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಇದು ಕೊಡ್ತಾ ಇದೆ. 30 ವರ್ಷದ ಹುಡುಗ ಗವಿಸಿದ್ದ, ಇವರೇ ಮೃತಪಟ್ಟಿರುವಂಥ ವ್ಯಕ್ತಿ. ಹಾಸನಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ರಾಜ್ಯದ ಹಲವು ಕಡೆ ಈ ರೀತಿಯಾದಂಥ ಯಂಗ್ ಏಜ್ನಲ್ಲಿರುವಂಥವ್ರು ಮೃತಪಡ್ತಾ ಇರುವಂಥವ್ರು ಹೆಚ್ಚಾಗ್ತಾ ಇದೆ. ಆಮೇಲೆ ಈ ಹೃದಯದಲ್ಲಿ ಹೋಲಿತ್ತು, ಮತ್ತೊಂದು ಸಣ್ಣ ವಯಸ್ಸಿನಿಂದ ಸಮಸ್ಯೆ, ಈ ಥರನಾದಂಥದ್ದು ಭಾಳ ವರದಿ ಆಗ್ತಾ ಇದೆ. ಆದರೆ ಏನೂ ಇಲ್ಲದೆ, ಸಣ್ಣ ಸುಳಿವು ಕೂಡ ಇಲ್ಲದೆ ಮೃತಪಡ್ತಾ ಇರುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಆಮೇಲೆ ಇದೇನು ಹಿಂದೆಯಿಂದ ಇದೆ ಅಂತಲ್ಲ, ಇಲ್ಲ ಅಂತಲ್ಲ, ಹಿಂದೆಯಿಂದನೂ ಇವೆಲ್ಲ ಇರುವಂಥದ್ದೇ. ಭಾರತದಲ್ಲಿ ಆನುವಂಶಿಕವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬಹಳ ಇದೆ. ಆದರೆ ಕೋವಿಡ್ನ ನಂತರದಲ್ಲಿ ಈ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಇದು ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನಾವು ಹೃದಯಕ್ಕೆ ಸಂಬಂಧಪಟ್ಟಾಗಿನ ಕಾಳಜಿಯನ್ನು ಹೆಚ್ಚಿಗೆ ವಹಿಸಬೇಕು ಅನ್ನೋ ಸೂಚನೆ ಕೊಡ್ತಾ ಇದೆ. ಇನ್ನು ಮೈಸೂರಿನಲ್ಲೂ ಹೃದಯಾಘಾತಕ್ಕೆ ಯುವಕ ಸಾವನ್ನಪ್ಪಿದ್ರಲ್ಲ, ದರ್ಶನ್ ಅಂತ ಹೇಳಿ. ಮೃತ ದರ್ಶನ್ ಅವರ ಮನೆಯಲ್ಲಿ ಸದ್ಯ ನೀರವ ಮೌನ ಮನೆ ಮಾಡಿದೆ. ದರ್ಶನ್ ಸಾವಿನಿಂದ ಸಹಜವಾಗಿ ಅವರ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ಶಾಕ್ಗೊಳಗಾಗಿದ್ದಾರೆ. ಅವರ ಕುಟುಂಬಸ್ಥರು, ಸ್ನೇಹಿತರೆಲ್ಲ ಹೇಳ್ತಾ ಇರೋ ಪ್ರಕಾರವಾಗಿ ದರ್ಶನ್ಗೆ ಯಾವುದೇ ಕೆಟ್ಟ ಅಭ್ಯಾಸಗಳು ಇರಲಿಲ್ಲ. ಆದರೆ 2 ದಿನಗಳಿಂದ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತಂತೆ. ವೈದ್ಯರು ಇದೊಂದು ಸಾಮಾನ್ಯ ಕೆಮ್ಮು ಅಂತ ಹೇಳಿದ್ದಾರೆ. ಬಟ್ ರಾತ್ರಿ 10 ಗಂಟೆಗೆ ದರ್ಶನ್ಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ದರ್ಶನ್ ಅಗಲಿಕೆಗೆ ಅವರ ಸ್ನೇಹಿತರು ಕಂಬನಿ ಮಿಡಿತಾ ಇದ್ದಾರೆ. ನೋಡಿ, ಇವರೇ ದರ್ಶನ್, ಏನೋ ಅಂತ ದುರಭ್ಯಾಸಗಳು ಇರಲಿಲ್ಲ ಅಂತ ಅವ್ರ ಸ್ನೇಹಿತರು ಹೇಳ್ತಾ ಇರುವಂಥದ್ದು ಮಾತು. ಕೆಮ್ಮೆಲ್ಲ ಶುರುವಾಗಿತ್ತಂತೆ 2 ದಿನದ ಹಿಂದೆ. ವೈದ್ಯರು ಕೂಡ ಇದೊಂದು ಸಾಮಾನ್ಯ ಕೆಮ್ಮು ಅಂತ ಹೇಳಿದಾರಂತೆ. ಹಂಗಾರೆ ಹಾಸ್ಪಿಟ್ಲಿಗೂ ಹೋಗಿದ್ದಾರೆ. ಬಟ್ ಆ ಟೈಮ್ನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಾಗೆ ನೋವು ಮತ್ತೊಂದು ಈ ಥರದ್ದೇನೂ ಇರಲಿಲ್ಲ ಅಂತ ಕಾಣಿಸುತ್ತೆ. ದುರದೃಷ್ಟವಶಾತ್ ಹೀಗಾಗಿ ಹೋಗಿದೆ. ಅವ್ರ ಸ್ನೇಹಿತರು ಕೆಲವರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಪೇಂಟ್ ಅಂಗಡಿ ಇತ್ತು, ಪೇಂಟ್ ಅಂಗಡಿ ನೋಡ್ಕೋತಿದ್ದ, ಅವನೊಬ್ಬನೇ ನೋಡ್ಕೋತಿದ್ದ. ಹಾರ್ಡ್ ವರ್ಕರ್, ಶ್ರಮಜೀವಿ. ಆ ಥರ ಎಲ್ಲ ಇನ್ಆಕ್ಟಿವ್ ಎಲ್ಲ ಏನಿಲ್ಲ, ಆರಾಮಾಗಿದ್ದ. ಸಿಮ್ಟಮ್ಸ್ ಥರ ಏನೂ ಇಲ್ಲ. ನಿನ್ನೆ ಏನೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಮನೆಗೆ ಹೋಗಿ 11:11ವರೆಯಲ್ಲಿ ಫೋನ್ ಮಾಡಿದ್ರು, ಈ ಥರ ಸುಸ್ತಾಗಿ ತಲೆ ಸುತ್ತೋ ಥರ ಆಗ್ತಿದೆ, ಬೇಗ ಬನ್ನಿ ಅಂತ. ಆಮೇಲೆ ಬರೋ ಅಷ್ಟರಲ್ಲೇ ಸ್ವಲ್ಪ ವೀಕ್ ಆದಂಗೆ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇಲ್ಲ ಸರ್, ಜೀವ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ಆಮೇಲೆ ವಾಪಸ್ ಕರ್ಕೊಂಡು ಬಂದ್ವಿ. ಇಲ್ಲಿ ಅಂಗಡಿಗೆ ಹೋಗ್ತಿದ್ದ, ಅಂಗಡಿ ತೆಗಿತಿದ್ದ, ಎಲ್ಲ ಜೋಡಿಸ್ತಿದ್ದ. ಅವನೇ ಒಬ್ಬನೇ ಒನ್ ಮ್ಯಾನ್ ಶೋ, ಎಲ್ಲ ಅವನೇ ಮಾಡ್ತಿದ್ದ ಆರಾಮಾಗೆ. ಆ ಥರ ಸ್ಟ್ರೆಸ್ಸು ಆ ಥರದ್ದೆಲ್ಲ ಏನಿಲ್ಲ, ಆರಾಮಾಗಿದ್ದ. ಅವ್ನು ನೋಡ್ಕೊಂಡು ಅವ್ನದೇನು ಅವನೊಂದು ನೋಡ್ಕೊಂಡಿದ್ದ. ನಾರ್ಮಲ್ ಕೆಮ್ಮಿತ್ತು ಅಷ್ಟೇ, ಸೀಸನಲ್ ಕಾಫ್ ಅಂತ ಡಾಕ್ಟ್ರ್ ಹೇಳಿದ್ರು ಅಂತ ಅಂದ್ಬಿಟ್ಟು ನಾರ್ಮಲ್ ಮೆಡಿಕೇಶನ್ ತಗೋತಿದ್ದ ಅಷ್ಟೇ. ಅದು ಬಿಟ್ಟರೆ ಆ ಥರ ಏನು ಹೇಳ್ಕೊಳ್ಳೋ ಥರ ಏನಿರಲಿಲ್ಲ, ಆರಾಮಾಗೇ ಇದ್ದ. ಏನಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಅವನದೇ ಆದ ಕೆಲಸ ಮಾಡ್ಕೊಂಡಿದ್ದ. ಅವ್ರ ತಂದೆ ಅಂಗಡಿನೇ ನೋಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು, ಚಿಕ್ಕ ಅಂಗಡಿ ಇತ್ತು ಸರ್ ಅವ್ರದ್ದು. ಭಾಳ ಕಷ್ಟಪಟ್ಟು ಬಂದವರು, ಒಬ್ಬನೇ ಮಗ. ಅವ್ರ ತಂದೆ ಈಗ 4 ವರ್ಷದಲ್ಲಿ ಕೋವಿಡ್ ಟೈಮಲ್ಲಿ ಅವರು ಕೋವಿಡ್ ಬಿಫೋರ್ ಎಕ್ಸ್ಪೈರ್ ಆದರು. ಬಟ್ ಇವನು ಅವ್ರ ಅಮ್ಮಂಗೆ ಪಾಪ ನೋಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಎಲ್ಲೂ ಹೋಗ್ತಾ ಇರಲಿಲ್ಲ ಸರ್. ಸಿಟಿ ಸರೌಂಡಿಂಗ್ ಬಿಟ್ಟರೆ ಅವ್ನು ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ. ನಮ್ಗೆ ಅದು ಇನ್ನೂ ನಾವಿನ್ನೂ ಒಂಥರ ಹ್ಯಾಂಗ್ ಓವರಲ್ಲಿ ಇದ್ದೀವಿ. ಏನಾಗಿದೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಅವ್ನು ಆರಾಮಾಗಿ ಮಲಗ್ದಂಗೆ ಕಾಣಿಸ್ತಾ ಇರೋದು ನಮಗೆ. ಯಾರಿಗಾರು ಕೊಡಿಸ್ಬೇಕು, ತಿನ್ನಬೇಕು, ಜೊತೆ ಏನಾದ್ರು ಮಾಡಬೇಕು. ಒಬ್ಬನೇ ಅಂತೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಯಾರು ಫ್ರೆಂಡ್ಸ್ ಜೊತೆ ಹೋಗೋನು ಮಾಡೋನು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಮಗೊಂಥರ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಇದು ಯಾವ ಥರ ನಾವು ಫೇಸ್ ಮಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ನಮ್ಮ ಏಜು ಇದನ್ನು ನೋಡ್ತಿದ್ರೆ ಇನ್ನೊಂದು 4 ದಿವಸದಿಂದ ಇದೊಂದು ವಿಚಾರ ತುಂಬ ಹರಿದಾಡ್ತಾ ಇದೆ. ನಮಗೆ ಅರ್ಥ ಆಯ್ತಲ್ಲ, ಏನು ನಾವು ಇದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದೇ ಅರ್ಥ ಆಯ್ತಲ್ಲ. ನೋಡಿ, ಇದು ಅವ್ರ ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಭಾಳ ಸ್ಟ್ರೆಸ್ಸು ಮತ್ತೊಂದು ಆ ಥರ ಏನೂ ಇಲ್ಲ. ಆಮೇಲೆ ಫೋಟೋಸಲ್ಲೆಲ್ಲ ನೋಡಿ, ಎಲ್ಲ ಫೋಟೋದಲ್ಲೂ ನಗುಮುಖದಲ್ಲೇ ಇದ್ದಾರೆ ಪಾಪ ಯಾರೋ ದರ್ಶನ್. ಭಾಳ ನಗುಮುಖದ ಹುಡುಗ, ಎಲ್ಲರ ಜೊತೆಗೆ ಚೆನ್ನಾಗಿ ಬೆರೀತಾ ಇದ್ರು.
ಸ್ನೇಹಿತರ ಜೊತೆಗೆಲ್ಲ ಹೋಗೋದು ಓಡಾಡೋದು ಇಂಥದ್ದು ಬಿಟ್ಟರೆ ಎಲ್ಲಾದರೂ ಸಿಟಿಯಿಂದ ಹೊರಗೆ ಹೋಗಿದ್ದು ಕೂಡ ಅವ್ರು ಯಾರೂ ಸರಿಯಾಗಿ ನೋಡಿಲ್ಲ. ಅಂದರೆ ಮನೆ ಆಯಿತು, ಅಂಗಡಿ ಆಯಿತು, ಸ್ನೇಹಿತರಾಯಿತು, ಇಷ್ಟೇ ಇದ್ದಿದ್ದು. ದುಶ್ಚಟ, ಕೆಟ್ಟ ಚಟ, ಮತ್ತೊಂದು ಇದು ಯಾವುದೂ ಇರಲಿಲ್ಲ ಅಂತೇಳಿ ಅವ್ರ ಸ್ನೇಹಿತರು ಹೇಳ್ತಾ ಇರುವಂಥದ್ದು ಮಾತು. ಬಟ್ ನೋಡಿ, ಈ ರೀತಿಯಾದಂಥ ಒಂದು ಹೃದಯಾಘಾತಕ್ಕೆ ಬಲಿಯಾಗಿರೋದು ಅವ್ರ ಸುತ್ತಮುತ್ತ ಜನರಲ್ಲೂ ಕೂಡ ಒಂದು ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಮೈಸೂರಿನಲ್ಲಿ ಈ ಹೃದಯಾಘಾತದಿಂದಾಗಿ ಜನ ಮೃತಪಡ್ತಾ ಇರುವಂಥದ್ದೆಲ್ಲ ಕೇಳ್ತಾ ಇದ್ದಾರಲ್ಲ, ಹಾಗಾಗಿ ಅವರಲ್ಲಿ ಆತಂಕ ಇದೆ. ಹೀಗಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಂತೂ ಫುಲ್ಲು ಕ್ಯೂ ಇದೆ. ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ದೌಡಾಯಿಸ್ತಾ ಇದ್ದು, ಆಸ್ಪತ್ರೆಯ ದ್ವಾರದಲ್ಲೇ ಸಾಲ್ಗಟ್ಟಿ ನಿಂತಿದ್ದಾರೆ ಜನ. ಬೆಳ್ಳಂಬೆಳಗ್ಗೆ 1000ಕ್ಕೂ ಹೆಚ್ಚು ಜನ ಆಗಮಿಸಿದ್ದಾರೆ. ಇಷ್ಟು ದಿನ ನಿತ್ಯ 500 ಜನರಿಗೆ ಹೃದಯ ಪರೀಕ್ಷೆ ಮಾಡೋಕ್ಕೆ ಅಲ್ಲಿ ವ್ಯವಸ್ಥೆ ಇತ್ತು. ಈಗ ನೋಡ್ರೆ 1000ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಭೇಟಿ ಕೊಡ್ತಾ ಇದ್ದಾರೆ. ಮೈಸೂರು ಅಂದರೆ ಮೈಸೂರು ಮಾತ್ರ ಅಲ್ಲ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಈ ಭಾಗದಿಂದ ಎಲ್ಲ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆಲ್ರೆಡಿ ಹೃದಯ ಸಂಬಂಧಿ ಸಮಸ್ಯೆ ಇರೋರು ಅವರು ಈ ಫ್ರೀಕ್ವೆಂಟಾಗಿ ಚೆಕ್ ಮಾಡಿಸ್ಕೊಳ್ಳೋದು ಈ ಥರದ್ದು ಅದೆಲ್ಲ ಇದ್ದೇ ಇರುತ್ತೆ. ಡಾಕ್ಟ್ರಲ್ಲಿ ಟೈಮಿಗೆ 3 ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ ಅಂತ. ಅದನ್ನು ಹೊರತುಪಡಿಸಿ ಯುವಕರು 40 ವರ್ಷ ದಾಟ್ತಂಥವ್ರು ಇವ್ರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸಣ್ಣಕ್ಕೆ ಏನಾದ್ರು ಪೇಯ್ನ್ ಕಂಡುಕೊಂಡ್ರು ಕೂಡ ಸಹಜವಾಗಿ ಅವರಿಗೊಂದು ಆತಂಕ. ಆಮೇಲೆ ಒಳ್ಳೆಯದೇ ಟೆಸ್ಟ್ ಮಾಡಿಸುವಂಥದ್ದು ಈ ಟೈಮ್ನಲ್ಲಿ. ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಕೊಳ್ಳುವಂಥ ನಿಟ್ಟಿನಲ್ಲಿ ಭಾಳ ಒಳ್ಳೆಯದೇ. ಆದರೆ ಆ ವ್ಯವಸ್ಥೆ ನಮ್ಮಲ್ಲಿ ಇರಬೇಕಲ್ಲ. ಈಗ ನೋಡಿ, ಜಯದೇವದಲ್ಲಿ 500 ಜನ ಟೆಸ್ಟ್ ಮಾಡ್ತಾ ಇದ್ದಂಥ ಜಾಗದಲ್ಲಿ ಈಗ 1000ಕ್ಕಿಂತ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ನೋಡಿ ನುಗ್ಲು ಹೆಂಗೆ ಕಂಡು ಬರ್ತಾ ಇದೆ ಅಂತ. ಹೀಗಾಗಿ ಜನ ಸ್ವಲ್ಪ ಪ್ಯಾನಿಕ್ ಆದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಬಟ್ ಏನೋ ಸಮಸ್ಯೆ ಇಲ್ಲ ಅಂತಂದರೆ ಸುಮ್ಮನೆ ಈ ಫೋಬಿಯಾಗೆ ಭಯ ಬಿದ್ದು ಹೋಗುವಂಥದ್ದಕ್ಕೆ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿವಸ ಆದ ನಂತರದಲ್ಲಿ ಎಲ್ಲ ಕೂಲ್ ಆದಂಥ ನಂತರದಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಈಗ ನಿಜವಾಗಿ ಸಮಸ್ಯೆ ಯಾರಿಗಿದೆ ಅಂಥವ್ರು ಹೋಗಿ ಭಾಳ ಕಿರಿಕಿರಿ ಆಗ್ಬೋದಾ ಅಂತ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇರೋವಂಥದ್ದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಹೃದಯಾಘಾತದ ವರದಿ ಸಲ್ಲಿಕೆ ಆಗ್ತಾ ಇದೆ. ಹೌದು, ಹಾಸನ ಜಿಲ್ಲೆಯಲ್ಲಿನ ಸರಣಿ ಹೃದಯಾಘಾತದ ರಿಪೋರ್ಟ್ 3 ಹಂತದ ತನಿಖಾ ವರದಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಯದೇವ ಆಸ್ಪತ್ರೆಗೆ ಆ ತಂಡ ಆಗಮಿಸುತ್ತೆ. ಹಾಸನದ DHO ನೇತೃತ್ವದ ತಂಡ ಅಂತಿಮ ವರದಿಯನ್ನು ವಿಮರ್ಶೆ ಮಾಡುತ್ತೆ ಸಲಹಾ ಸಮಿತಿ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವ್ಯವಸ್ಥೆ ಆಗಿದೆ. ಈಗ ಅದಾದ ನಂತರದಲ್ಲಿ ವಿಮರ್ಶೆ ಮಾಡಿದ ಬಳಿಕ ಆರೋಗ್ಯ ಸಚಿವರಿಗೆ ವರದಿ ಸಲ್ಲಿಕೆ ಆಗುತ್ತೆ. ವರದಿ ಸಲ್ಲಿಕೆ ಆದ ನಂತರದಲ್ಲಿ ದಿನೇಶ್ ಗುಂಡೂರಾವ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪ್ರಮುಖವಾಗಿ ಹಾಸನದಲ್ಲಿ ಇಷ್ಟು ಡೆತ್ ಆಗಿದೆಯಲ್ಲ, 40ಕ್ಕಿಂತ ಹೆಚ್ಚು ಹೃದಯಾಘಾತ, ಅದರಲ್ಲೂ ಕೂಡ ಯಂಗ್ ಏಜ್ ಅವರೆಲ್ಲ ಮೃತಪಟ್ಟಿರೋದು, ಏನು ಕಾರಣ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಅನುಕೂಲ ಆಗ್ಬೋದು ಅಂತ ಕಾಣಿಸುತ್ತೆ. 3 ಮಾದರಿಯ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗೋದು. ಯಾವುದು 3 ಮಾದರಿ? ಒಂದು ಮೃತಪಟ್ಟಂಥವರ ಮರಣೋತ್ತರ ಪರೀಕ್ಷೆ ಆಗಿರುತ್ತಲ್ಲ ಅದು, ಆದರೆ 4 ಜನದ ಮಾತ್ರ ಆಗಿರೋದಂತೆ. ಎರಡನೇದು ECG ಮತ್ತು ಬ್ಲಡ್ ಚೆಕ್ ಮಾಡಿಸಿದಾರಲ್ಲ, ಅದರ ಆಧಾರದಲ್ಲಿಯೂ ಕೂಡ ಒಂದು ವರದಿ ಏನು ಆಗಿರ್ಬೋದು ಸಮಸ್ಯೆ ಅಂತ. ಮೂರನೇದ್ದು ಅಂತಾರೆ ಮಾರ್ಗ ಮಧ್ಯದಲ್ಲೇ ಕೆಲವರು ಡೆತ್ ಆಗಿದ್ದಾರೆ. ಅವರ ಹಿಸ್ಟ್ರಿ ಏನು, ಅವ್ರಿಗೇನಾದ್ರು ಮುಂಚೆನೇ ಸಮಸ್ಯೆ ಇತ್ತಾ, ಯಾಕೆ ಆಸ್ಪತ್ರೆ ಬರೋಕ್ಕಿಂತ ಮುಂಚೆನೇ ಮೃತಪಟ್ಟರು ಅಂತಂದರೆ ಅಷ್ಟು ಕಾರ್ಡಿಯಾಕ್ ಅರೆಸ್ಟ್ ಹೇಗಾಗ್ಬಿಡ್ತು ಅಷ್ಟು ತೀವ್ರಗತಿಯಲ್ಲಿ, ಇದನ್ನೆಲ್ಲವನ್ನು ಕೂಡ ಈಗ ಆಲ್ರೆಡಿ ಅವರೆಲ್ಲ ಒಂದು ಕ್ವಶನೇರ್ ರೆಡಿ ಮಾಡ್ಕೊಂಡಿದ್ರು. 50 ಪ್ರಶ್ನೆಗಳಿರುವಂಥ ಕ್ವಶನೇರ್ ಅದು. 50 ಪ್ರಶ್ನೆಗಳನ್ನು ಮುಂದಿಟ್ಟು ಈಗ ವರದಿ ಸಿದ್ಧ ಮಾಡಿರೋದು. ಮೇ 20ನೇ ತಾರೀಕಿನಿಂದ ಜುಲೈ 7ನೇ ತಾರೀಕಿನವರೆಗೂ ಅಂತ ಅಂದರೆ 18 ದಿನದಲ್ಲಿ 41 ಜನರ ಸಾವಾಗಿದೆ. ಈಗ 24 ಕುಟುಂಬಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ DHO. ಕಳೆದ 12 ದಿನಗಳಿಂದ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಮೃತರ ಪೋಷಕರು ಮತ್ತು ಸಂಬಂಧಿಕರಿಂದ ಮಾಹಿತಿ ಸಂಗ್ರಹ ಮಾಡಿದ್ದು ಹಠಾತ್ ಸಾವಿಗೀಡಾದಂಥವರ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೂಡ ಸ್ಟಡಿ ಮಾಡಿದ್ದಾರೆ. ಮೃತಪಟ್ಟವರ ಹಿನ್ನೆಲೆ, ಆರೋಗ್ಯ ಸ್ಥಿತಿ, ಅವರಿಗೇನಾದ್ರು ದುಶ್ಚಟಗಳಿತ್ತಾ, ಭಾಳ ಮಾಂಸ ತಿಂತಾ ಇದ್ರಾ, ಮದ್ಯ ಸೇವನೆ ಮಾಡ್ತಾ ಇದ್ರಾ, ಆಮೇಲೆ ಹಿಂದೆಯಿಂದನೂ ಕೂಡ ಏನಾದ್ರು ಸಮಸ್ಯೆ ಇತ್ತಾ ಅವರಿಗೆ, ಆಮೇಲೆ ಆನುವಂಶಿಕವಾಗಿ ಅವ್ರ ತಂದೆಗೋ ಮಾವಂಗೋ ಈ ಥರನ ಅಂಥದ್ದು ಏನಾದ್ರು ಸಮಸ್ಯೆ, ರಕ್ತ ಸಂಬಂಧಿಗಳಿಗೆ ಸಮಸ್ಯೆ ಇತ್ತು. ಯಾಕಂದರೆ ಮಾವನ್ ಜೀನ್ ಜಾಸ್ತಿ ಬರುತ್ತೆ ಅಂತ ನಾವು ಕೇಳ್ಪಡ್ತಾ ಇರ್ತೀವಿ, ಅಂದರೆ ತಾಯಿ, ಅಣ್ಣ, ಸಹೋದರ ಈ ಥರದ್ದೆಲ್ಲ. ಸೊ ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಈಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟನ್ನು ಸಿದ್ಧ ಮಾಡಿದ್ದಾರೆ. ಆ ರಿಪೋರ್ಟನ್ನು ಇವತ್ತು ಅಲ್ಲಿನ DHO ನೇತೃತ್ವದ ತಂಡ ಜಯದೇವ ಆಸ್ಪತ್ರೆಯ ವೈದ್ಯರಿಗೆ ತಲುಪಿಸ್ತಾರೆ. ಅಲ್ಲಿ ಕೂತು ಮತ್ತೆ ಆ ರಿಪೋರ್ಟ್ ಮೇಲೆ ಪರಾಮರ್ಶೆ ಮಾಡುವಂಥ ಕೆಲಸ ನಡೆಯುತ್ತೆ. ಅದಾದ ನಂತರದಲ್ಲಿ ಆ ರಿಪೋರ್ಟನ್ನು ನಂತರದಂತಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ, ಆರೋಗ್ಯ ಸಚಿವರಿಗೆ ಸಲ್ಲಿಸುವಂಥ ಕಾರ್ಯ ಆಗುತ್ತೆ. ಇದು ಭಾಳ ಅತ್ಯವಶ್ಯಕವಾಗಿ ಆಗಬೇಕಾಗಿರುವಂಥದ್ದು. ಹಾಸನದ ಕೇಸ್ ಸ್ಟಡಿಗಳನ್ನು ಇಟ್ಕೊಂಡು ಏನು ಕಾರಣ ಇರಬಹುದು, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು, ಅತಿಯಾಗಿ ನಾವು ಮಾಂಸ ತಿಂತಾ ಇರುವಂಥದ್ದು, ಅಥವಾ ಮದ್ಯ ಸೇವನೆ, ಧೂಮಪಾನ ಇದೆಲ್ಲ ಕಾರಣ ಆಗ್ತಾ ಇರೋದು,
ಏನು ರೀಸನ್? ಯಾಕಂದರೆ ಭಾಳ ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ, ಬಾಣಂತಿಯರು, 22 ವರ್ಷದವರು, 28 ವರ್ಷದವರು ಅಂದ್ಕೊಂಬಿಟ್ಟೆಲ್ಲ. ಈಗ ಹುಡುಗರಾದರೆ ಹೌದಪ್ಪ ಏನೋ ಮದ್ಯ ಸೇವಿಸ್ತಿದ್ರು, ಧೂಮಪಾನ ಮಾಡ್ತಿದ್ರು ಅಂತ ಅಂದಾಜು ಮಾಡ್ಬೋದು, ಆದರೆ ಮಹಿಳೆಯರು ಆ ಮಟ್ಟಿಗೆಲ್ಲ ಅಲ್ಲ. ಹಾಗಾಗಿ ಇದು ಯಾವ್ಯಾವ ಕಾರಣಗಳು ಅನ್ನುವಂಥದ್ದನ್ನ ನಾವೀಗ ಡಿಕೋಡ್ ಮಾಡಬೇಕಾದಂಥದ್ದು ಒಂದು ಪ್ರಯತ್ನ ಆಗಿದೆ. ಈಗ ನೋಡೋಣ. ವಿನಯ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಹಾಸನದ್ದು ಒಂದು ಹೆಳೆ ಅಷ್ಟೇ ನಮಗೆ, ಹಾಸನದ ಕೇಸ್ ಸ್ಟಡಿ. ಬಟ್ ಹಾಸನದ ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಯನ್ನ ಯಾಕೆ ಆಗ್ತಾ ಇದೆ ಅನ್ನೋಂಥದ್ದು ಡಿಕೋಡ್ ಮಾಡೋಕೆ ಒಂದು ಅವಕಾಶ ಆಗ್ಬೋದು ಅಂತ ಕಾಣಿಸುತ್ತಾ ವಿನಯ್? ಈ ವರದಿ ವಿಚಾರವಾಗಿ ಇವತ್ತು ಹೇಗೆ ಇಡೀ ರಾಜ್ಯ ಎದುರು ನೋಡ್ತಾ ಇದೆ ಅಂತ ಹೇಳಿ ವಿನಯ್? ಖಂಡಿತ ಮಾಲ್ತೇಶ್, ಸದ್ಯಕ್ಕೆ ರಾಜ್ಯದಲ್ಲಿ ಹಾಸನದ ಹೃದಯಾಘಾತಗಳ ಪ್ರಕರಣ ಒಂದು ರೀತಿಯಂತ ಆತಂಕ ಕಾರಣ ಆಗಿತ್ತು. ಹೀಗಾಗಿ ಸರ್ಕಾರ ಈ ಬಗ್ಗೆ ಒಂದು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಯನ್ನು ರಚನೆ ಮಾಡಿತ್ತು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ 10 ತಜ್ಞ ವೈದ್ಯರ ತಂಡ ರಚನೆಯಾಗಿತ್ತು. ಇದರಲ್ಲಿ ಹಾಸನದ DHO ಇದ್ದಾರೆ, DHO ಮತ್ತು ಬೆಂಗಳೂರು ಹಾಸನ ಮೆಡಿಕಲ್ ಕಾಲೇಜಿನ ಕೆಲವರು ತಜ್ಞರು ಸೇರಿದಂತೆ ಜಯದೇವ ಆಸ್ಪತ್ರೆಯ ಹೃದಯ ತಜ್ಞರು ಕೂಡ ಈ ಒಂದು ಸಮಿತಿಯಲ್ಲಿ ಇದ್ರು. ಕಳೆದ ಕೆಲ ದಿನಗಳಿಂದ ಕೂಡ ಈ ಒಂದು ವರದಿಯನ್ನು ಅಧ್ಯಯನ ಮಾಡಿದ್ದಾರೆ. ಪ್ರಮುಖವಾಗಿ ಇದರಲ್ಲಿ 24 ಹೃದಯಾಘಾತಕ್ಕೆ ಒಳಪಟ್ಟಂತಹ ಆರೋಪವನ್ನೇನಿತ್ತು ಆ ಒಂದು ರೋಗಿಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಪ್ರಮುಖವಾಗಿ ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ. ಸದ್ಯಕ್ಕೆ ಕೇವಲ 24 ಹೃದಯಾಘಾತ ಪ್ರಕರಣಗಳಲ್ಲಿ 4 ಮಾತ್ರ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಯಾಕೆಂದ್ರೆ ಇವರು ಆಸ್ಪತ್ರೆಯಲ್ಲಿ ಡೆತ್ ಆಗಿರುವಂತಹ ಕಾರಣಕ್ಕಾಗಿ ಇವರಿಗೆ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಆದರೆ ಬಹುತೇಕ ಕೇಸ್ಗಳು ಮನೆಯಲ್ಲೇ ಡೆತ್ ಆಗಿದೆ ಮತ್ತು ಮನೆಯಿಂದ ಆಸ್ಪತ್ರೆಗೆ ತರುವಂತಹ ಮಾರ್ಗ ಮಧ್ಯದಲ್ಲಿ ಡೆತ್ ಆಗಿದೆ. ಇದು ಚಾಲೆಂಜಿಂಗ್ ಆಗಿರುವಂಥದ್ದು. ಯಾಕಂದ್ರೆ ಈ ರಿಪೋರ್ಟ್ ಅನ್ನು ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಮರಣೋತ್ತರ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಏನ್ ಕಾರಣ ಆಯಿತು, ಯಾವ ಕಾರಣಕ್ಕಾಗಿ ಆ ವ್ಯಕ್ತಿ ಮೃತಪಟ್ಟಿದ್ದಾನೆ, ಏನೇನೆಲ್ಲ ಸಮಸ್ಯೆಗಳು ಆತನಿಗೆ ಬಾಧಿತವಾಗಿದ್ದವು ಅನ್ನೋಂಥದ್ದು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದರ ಹೊರತಾಗಿರುವಂತಹ ರಿಪೋರ್ಟ್ಗಳನ್ನು ಕೇವಲ ಮೇಲ್ಮಟ್ಟದಲ್ಲಿ ಅಂದ್ರೆ ಪ್ರಾಥಮಿಕವಾಗಿ ಮಾತ್ರ ಹೇಳ್ಬೋದು. ಆದ್ರೆ ಅದನ್ನ ನಿಖರವಾಗಿ ಐಡೆಂಟಿಫೈ ಮಾಡಿ ಇದೇ ಕಾರಣ ಆಯಿತು ಅನ್ನೋಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಜಯದೇವ ತಜ್ಞರು 50 ಕ್ವಶನರಿಗಳನ್ನ ಮಾಡಿದ್ರು. ಲಿಂಗ ಮತ್ತು ಅವರ ಆಹಾರ ಪದ್ಧತಿಗಳಾಗಿರ್ಬೋದು, ವಯಸ್ಸಾಗಿರ್ಬೋದು, ಯಾವ್ಯಾವ ಕಾಲಘಟ್ಟದಲ್ಲಿ ಅವ್ರಿಗೆ ಏನೇನು ಸಮಸ್ಯೆಗಳಿತ್ತು, ಯಾವ ತರದ ಮೆಡಿಸಿನ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ರು, ಯಾರಾದರೂ ವೈದ್ಯ ಸಂಪರ್ಕ ಮಾಡಿ ಈ ಕಳೆದ ಕೆಲ ದಿನಗಳಿಂದ ಏನೇನು ಔಷಧಿಗಳನ್ನು ಅವ್ರು ಪಡೆದುಕೊಂಡಿದ್ರು, ಅವರ ಜೀವನ ಶೈಲಿ ಹೇಗಿತ್ತು, ಅವರ ತೂಕ ಆಗಿರ್ಬೋದು, ಅವರ ಎತ್ತರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಒಂದು 50 ಕ್ವಶನರಿಗಳನ್ನ ಮಾಡಿ ಸಮಗ್ರವಾಗಿ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಯಾರ್ದು ಮನೆಯಲ್ಲೇ ಮೃತಪಟ್ಟಿದ್ದಾರೋ ಅವರ ಮನೆಗಳಿಗೆ ಹೋಗಿ ವರದಿಯನ್ನು ಸಂಗ್ರಹ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರೈಮರಿ ರಿಪೋರ್ಟ್ ಅನ್ನ ಇವತ್ತು DHO ಹಾಸನ DHO ಇದ್ದಾರೆ, ಇವರು ತಂದು ಜಯದೇವ ಆಸ್ಪತ್ರೆಗೆ ನೀಡ್ತಾ ಇದ್ದಾರೆ. ಅದನ್ನ ವಿಮರ್ಶೆನೂ ಕೂಡ ಇಲ್ಲಿ ಹಂತದಲ್ಲಿ ಒಂದು ಆಗುತ್ತೆ. ಇದಾದ ಬಳಿಕ ಆರೋಗ್ಯ ಸಚಿವರಿಗೆ ಅದೇ ಆಸ್ಪತ್ರೆಯಲ್ಲೇ ಸಬ್ಮಿಟ್ ಆಗುವಂತದ್ದು. ಆದರೆ ಇದಕ್ಕೆ ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಪ್ರಾಥಮಿಕ ವರದಿ ಪ್ರಕಾರ ಈ ಒಂದು 4 ಮರಣೋತ್ತರವನ್ನ ರಿಪೋರ್ಟ್ ಅನ್ನ ಇಟ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನೆಗ್ಲಿಜೆನ್ಸಿ ಕೂಡ ಕಂಡು ಬಂದಿದೆ. ಹೃದಯಾಘಾತದ ಲಕ್ಷಣಗಳು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ತುರ್ತಾಗಿ ಆಸ್ಪತ್ರೆಯನ್ನು ಸಂಪರ್ಕ ಮಾಡೋದಾಗ್ಲಿ ಅಥವಾ ವೈದ್ಯರನ್ನು ಸಂಪರ್ಕ ಮಾಡೋದ್ರಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿರುವುದು ಕಂಡು ಬರ್ತಾ ಇದೆ. ಮತ್ತು ಆಹಾರ ಪದ್ಧತಿಗಳು, ಧೂಮಪಾನಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಬಾಧಿತರಾಗಿದ್ದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಇದೇ ಕಾರಣಗಳನ್ನ ಪ್ರಾಥಮಿಕ ವರದಿಯಲ್ಲಿ ಕೂಡ ಸೇರಿಸಿರುವಂತದ್ದು. ಯಾವ್ಯಾವ ಕಾರಣಗಳಿಗೆ ಹೃದಯಾಘಾತ ಆಗಿದೆ, ಹಾಸನದ ಮೇಲ್ನೋಟದ ರಿಪೋರ್ಟ್ಗಳನ್ನ ನೋಡಿದ ಸಂದರ್ಭದಲ್ಲಿ ಏನೇನೆಲ್ಲ ಅಂಶಗಳು ಕಾರಣ ಆಗಿದೆ ಅನ್ನೋದನ್ನು ನೋಡಿದಾಗ ಪ್ರಮುಖವಾಗಿ ಅವರಿಗೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಇನ್ನೊಂದು ಆಶ್ಚರ್ಯಕರ ಅಂಶವನ್ನು ಕೂಡ ಈ ಒಂದು ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಮಾಲ್ತೇಶ್. ಕಳೆದ ಕೆಲ ದಿನಗಳ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ಒಬ್ಬರಿಗೆ ಪೆಟ್ಟಾಗಿರುತ್ತೆ, ಗಂಭೀರವಾದ ಗಾಯ ಆಗಿರುತ್ತೆ. ಆತನ ರಿಪೋರ್ಟ್ ಕೂಡ ಹೃದಯಾಘಾತ ಆಗಿದೆ ಅನ್ನುವಂತಹ ಪಟ್ಟಿಯಲ್ಲಿ ಸೇರಿರುವಂತದ್ದು ಕೂಡ ವೈದ್ಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲಾ ವಿಚಾರಗಳ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಗ್ಯ ಸಚಿವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದಾಗನೇ ಈ ಎಲ್ಲಾ ವಿಚಾರಗಳಿಗೆ ಒಂದು ಅಂತಿಮ ತೆರೆ ಬೀಳುತ್ತೆ. ಯಾಕೆ ಆಗಿತ್ತು ಹಾಸನದಲ್ಲಿ ಅನ್ನೋಂಥದ್ದು. ಯಾಕಂದ್ರೆ ಈಗ ನಮಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಕೇವಲ 4-5 ಕಾರಣಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಧೂಮಪಾನಿಗಳಾಗಿದ್ರು, ಮಧ್ಯವಯಸ್ಸಿನಿಗಳಾಗಿದ್ರು, ಜೊತೆಗೆ ಆಹಾರ ಪದಾರ್ಥಗಳ ಎಫೆಕ್ಟ್ ಆಗಿತ್ತು, ಲೈಫ್ ಸ್ಟೈಲ್ ನ ಇಂಪ್ಯಾಕ್ಟ್ ಆಗಿತ್ತು, ಅತಿಯಾದ ಬೊಜ್ಜು ಕೂಡ ಕಂಡು ಬಂದಿತ್ತು, ಮತ್ತು ಕೆಲವೊಬ್ಬರಲ್ಲಿ ಹಾರ್ಟ್ ಅಟ್ಯಾಕ್ ನ ಸಿವಿಯರಿಟಿ ಅಂದ್ರೆ ಹಾರ್ಟ್ ಅಟ್ಯಾಕ್ ವಂಶಾವಳಿಯಿಂದನೂ ಕೂಡ ಆಗಿರೋ ಪ್ರಭಾವಗಳನ್ನ ಕೂಡ ಉಲ್ಲೇಖ ಮಾಡಿ ಒಂದು ವರದಿಯನ್ನು ಸೆಲೆಕ್ಟ್ ಮಾಡ್ತಾರೆ. ಇನ್ನು 4 ಗಂಟೆಗಳ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹಾಸನದ ರಿಪೋರ್ಟ್ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ವಿನಯ್.